ಫುಲ್ಲಿ ಹೀಗೆ 5 6 सप्तमी अष्टमी इतर नवमी दशमी ರಿಲ್ಯಾಕ್ಸ್. ಈಗ ಯಾವಾಗ ದೇಹ ಸಂಪೂರ್ಣವಾಗಿ ದಣಿದಿರ್ತದೆ, ದಣಿದಂಥ ದೇಹದಲ್ಲಿ ನಾವು ಬಾಡಿ ಹೀಟ್ ಆದದ್ದನ್ನು ಕೂಲ್ ಆಗಿಸ್ಕೊಳ್ಬೇಕು. ನಂತರದಲ್ಲಿ ಮುಂದಿನ ಹಂತಕ್ಕೆ ಹೋಗಬೇಕು. ಓಕೆ, ಕೂತ್ಕೊಳ್ಳಿ. ಕುಳಿತು ಮಾಡುವಂತಹ ಕೆಲವೊಂದು ಸರಳ ವ್ಯಾಯಾಮಗಳನ್ನು, ಆಸನಗಳನ್ನು ನಾನು ನಿಮ್ಗೆ ಹೇಳಿಕೊಡ್ತೀನಿ. ಇದು ಯೂನಿವರ್ಸಲ್ ಆಗಿ ಎಲ್ಲರಿಗೂ ಇರ್ತದೆ, ಅವರಿಗೆ ಇವರಿಗೆ ಅಂತಂದು ಏನಿಲ್ಲ. ಯಾಕಂದರೆ ದೇಹದ ತೂಕ ಕಡಿಮೆ ಇದ್ದವರಿಗೂ ಕೂಡ, ನಾರ್ಮಲ್ ಇರ್ತಕ್ಕಂಥವ್ರಿಗೂ ಕೂಡ ಈ ಒಂದು ವ್ಯಾಯಾಮಗಳು ನಮಗೆ ಭಾಳ ಹೆಲ್ಪ್ ಆಗ್ತದೆ. ಕಾಲನ್ನು ಚಾಚಿ ಕೈಗಳ ಮೇಲೆ ಬರಲಿ. ಈ ಥರದಲ್ಲಿ ತೊಡೆಯ ಸ್ನಾಯುಗಳು ನೇರ ಆಗಬೇಕು. ಮತ್ತೆ ಕೈಗಳ ಮೇಲೆ ಮುಂದಕ್ಕೆ ಮೇಲಕ್ಕೆ ಮುಂದಕ್ಕೆ. ಇಲ್ಲಿ ಸೈಡ್ ಟ್ವಿಸ್ಟಿಂಗ್ ಮತ್ತು ಅರ್ಧಕ್ಕೆ ಎಡ ಮತ್ತೆ ಬಲ. ಗ್ಯಾಸ್ಟ್ರಿಕ್, ಸೊಂಟದ ನೋವು, ಓಕೆ, ಮತ್ತೆ ಡಯಾಬಿಟಿಕ್ ಎಲ್ಲದೂ ಕೂಡ ಬೆನ್ನಿನಿಂದ ಕೈ ಹೋಗಲಿ, ಥರದಲ್ಲಿ ಮೂಮೆಂಟ್ ಬೆಂಡ್ ಆಗಲಿ. ನೋಡ, ನಿಮ್ಮ ಹತ್ತಿರದ ಭಾಳ ಚೆನ್ನಾಗಿ ಬೆಂಡ್ ಆಗ್ತದೆ. ಹಾಂ, ನಿಮ್ಮದು ಮಧ್ಯಪ್ರದೇಶ ಅಡ್ಡ ಬರ್ತದೆ ಬೆಂಡ್ ಆಗಲಿಕ್ಕೆ. ಬರಲಿ. ಓಕೆ, ಕೈ ಮೇಲೆ ತನ್ನಿ. ಮಧ್ಯಭಾಗಕ್ಕೆ ಈ ಥರ ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್. ವೆರಿ ಗುಡ್. ಅವ್ರಿಗೊಂದು ಲೋಯರ್ಸ್ ತರಿಸ್ಬಿಡ್ರಿ ನಾಳೆಯಿಂದ. ಹಾಂ, ಲೋಯರ್ ಈ ಥರದ್ದು ಹಾಕೊಳ್ಳೋದು. ಒಳಗಡೆ ಒಂದು ಇನ್ನು ಹಾಕ್ಕೊಳ್ರಿ, ಪೂರ ಇನ್ನೂ ಈಸಿಯಾಗಿ ಮಾಡ್ತಾರೆ ಅವ್ರನ್ನ. ಬೆಂಡ್ ಅಪ್, ಬೆಂಡ್ ಅಪ್, ಬೆಂಡ್ ಅಪ್. ನಿಮ್ಮ ಮೊಣಕಾಲಿಗೆ ನೋವಿಗೆ ಸಂಬಂಧಪಟ್ಟಂಗಮ್ಮ. ಈಗ ನೋವು ಇರೋದು ಯಾವುದು, ಅದು ಚಾಚಲಿಕ್ಕೆ ಬರೋದು. ಅದನ್ನು ಹಾಗೆ ಚಾಚಿ. ಓಕೆ, ಈ ಕೈ ಹಿಡ್ಕೊಳ್ಳಿ. ಇದು ಈ ಥರ ಕೈ ಹಿಡ್ಕೊಳ್ಳಿ. ಅದ್ರ ಮುಂದೆ ಸ್ವಲ್ಪ ಸ್ವಲ್ಪ ಚಾಚಿ. ಎಸ್, ಈ ಥರ ಸೈಡ್ ನೀವು ಮಾಡ್ಬೋದು. ಇದು ಗ್ರೀಸ್ ಉತ್ಪತ್ತಿ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ನಮ್ಮ ಜಾಯಿಂಟ್ಸ್ಗಳು ಮೃದು ಆಗ್ತವೆ. ಅಪೋಸಿಟ್ ಲೆಗ್, ಎಸ್, ಸಿಂಗಲ್ ಲೆಗ್. ನೆಕ್ಸ್ಟ್ ಅಪೋಸಿಟ್ ಅನದರ್ ಲೆಗ್. ಲಾಸ್ಟಿಗೆ ಹೆಂಗೆ ಬರ್ಬೇಕಪ್ಪ ಅಂದ್ರೆ, ಹೊಟ್ಟೆ ಒಳಗೆ ಹೋದಾಗ ನಾವು ಎತ್ತಿದಂಥ ಕಾಲು ಮೂಗಿ ಮುಟ್ಟಬೇಕು. ಅವಾಗ ನಮ್ಮದು ಮಧ್ಯಪ್ರದೇಶ ಕೆಳಗೆ. ವೆರಿ ಗುಡ್. ಎರಡು ಕಾಲು ಸರಳವಾಗಿ ಮಾಡಿ ಸರ್. ನೀವು ಎಷ್ಟಾಗ್ತದೆ ಸ್ವಲ್ಪ ಸ್ವಲ್ಪ ಮಾಡಿ. ಇದು ಪೂರ್ಣ ಅಬ್ಡಮನ್, ಹೊಟ್ಟೆ ಭಾಗ ಕಂಟ್ರೋಲ್ ಆಗಲಿಕ್ಕೆ. ಎಸ್, ಬೋತ್ ಲೆಗ್ಸ್, ಬೋತ್ ಲೆಗ್ಸ್. ವೆರಿ ಗುಡ್. ಕೈ ಇಟ್ಕೊಳ್ಳಿ. ಡೌನ್, ಅಪ್, ಡೌನ್,
ಅಪ್ ಡೌನ್ ಅಪ್ ಡೌನ್. ಈಗ ಬೆನ್ಮೇಲೆ ಮಲ್ಕೊಂಡು ಎಕ್ಸಸೈಸ್ ಸೈಕ್ಲಿಂಗ್ ಅವೆಲ್ಲ ಮಾಡಿದ್ರೆ ನಿಮ್ಮ ನೀ ಜಾಯಿಂಟ್ಸು ಬಾಡಿ ಕಂಟ್ರೋಲ್ ಬರ್ತದೆ. ಬೆನ್ಮೇಲೆ ಮಲ್ಕೊಳ್ಳಿ, ಕೈ ಥರ ಇರಲಿ, ಕೈ ಥರ ಇರಲಿ. ಫಸ್ಟು ಲೆಗ್ಸ್ ಮೇಲೆ ಕೆಳಗೆ, ಗ್ಯಾಸ್ಟ್ರಿಕ್ ಹೋಗ್ತದೆ, ಹೊಟ್ಟೆ ಬಸ್ ಕಡಿಮೆ ಆಗ್ತದೆ. ಮೇಲೆ ಕೆಳಗೆ ಅರ್ಧಕ್ಕೆ ಬಾಡಿ ಪೂರ್ಣ ಕಾಲ್ ಮೇಲೆ ಎತ್ತಿ ನೋಡಿ. ಪವನ ಮುಕ್ತ ಗಾಳಿ, ಹೊಟ್ಟೆಗಳ ಗಾಳಿ ಹೊರಗೆ ಹೋಗೋದು. ಗ್ಯಾಸ್ಟ್ರಿಕ್ ಇದು ಕಡಿಮೆ ಆಗ್ತದೆ ಅಲ್ಸರ್ಗೆ. ಓಕೆ, ನೆಕ್ಸ್ಟ್ ಲೆಗ್ಸ್ ಇನ್ ಅಂಡ್ ಔಟ್, ಲೆಗ್ಸ್ ಇನ್ ಅಂಡ್ ಔಟ್. ಓಕೆ, ನೆಕ್ಸ್ಟ್ ಚೇಂಜ್ ಸೈಕ್ಲಿಂಗ್. ಸೈಕಲ್ ತುಳಿಯೋದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಸೈಕ್ಲಿಂಗ್ ಮಾಡಿ, ವೆರಿ ಗುಡ್. ಕಾಲಿಸಿ. ಈಗ ಒಳಭಾಗದಲ್ಲಿ ಸೈಕ್ಲಿಂಗ್ ಹೀಗೆ. ರಿಲ್ಯಾಕ್ಸ್. ಈಗ ಜಠರ ಪರಿವರ್ತನೆ ಮಾಡಬೇಕು. ಗ್ಯಾಸ್ಟ್ರಿಕ್ಕು, ಅಲ್ಸರು, ಸೊಂಟ ಭಾಗ ಲೂಸ್ ಆಗ್ತದೆ. ಈ ಥರ ಕೈ ವಿಸ್ತರಣೆ ಮಾಡಿ, ಒಂದು ಕಾಲು ಚಾಚಿ, ಒಂದು ಕಾಲನ್ನು ಎಡಗಾಲನ್ನು ಮೇಲೆತ್ತಿ, ಈ ಥರದಲ್ಲಿ ಪೂರ್ಣ ಅಪೋಸಿಟ್ ಆಗಿ ಹಿಂಗೆ ಟ್ವಿಸ್ಟ್ ಮಾಡೋದು. ಬೆಂಡಾಗ ದೇಹ ಬೆನ್ನ ತಿರ್ಬೇಕು, ಸೊಂಟ ಮಾತ್ರ ತಿರುಗಬೇಕು. ಮತ್ತೆ ಕಾಲ ಮೇಲೆ ಕಾಲಿಳಿಸಿ, ಅಪೋಸಿಟ್ ಬಲಗಾಲ ಮೇಲೆ ಅಥವಾ ಎಡಗಾಲ ಇತ್ತಿದ್ರೆ ಈಗ ನೀವು ಅಪೋಸಿಟ್ ನಲ್ಲಿ ಯಾವುದಾದ್ರೂ ಮಾಡಿ. ಬೆಂಡಾಗಿ ಅಪೋಸಿಟ್ ನಲ್ಲಿ ನೋಡ್ಬೇಕು, ಸೊಂಟ ತಿರುಗಿಸ್ಬೇಕು, ಪೂರ್ಣ ಕೈ ಹಿಡ್ಕೋಬೇಕು. ನಂತರ ಫಸ್ಟ್ ನಾವು ಸೊಂಟವನ್ನು ತಿರುಗಿಸಿ ಜಠರವನ್ನು ಟ್ವಿಸ್ಟ್ ಮಾಡೋಣ. ವೆರಿ ಗುಡ್. ರಿಲ್ಯಾಕ್ಸ್. ನೆಕ್ಸ್ಟ್ ಈಗ ಪವನ ಮುಕ್ತಾಸನದಲ್ಲಿ ಮೊದಲು ಮಾಡೋಕ್ಕಿಂತ ಬೆನ್ಮೂಳೆ ಹೊಟ್ಟೆ ಒಳಗೆ ಹೋಗ್ತದೆ. ಇದು ಬಹಳ ಹೆಲ್ಪ್ ಎಲ್ಲರಿಗೆ. ಫಸ್ಟ್ ಉತ್ತನ ಪಾದಾಸನ ಮಾಡೋಣ, ಆಮೇಲೆ ಅರ್ಧ ಹಲಾಸನದಿಂದ ಮಾಡೋಣ. ಅಪ್ 30 ಡಿಗ್ರಿ ಓನ್ಲಿ, 30 ಡಿಗ್ರಿ ಓನ್ಲಿ. 1 2 3 4 5 ಡೌನ್. ಸ್ಲೋಲಿ ಇಳಿಸ್ಬೇಕು. ಮತ್ತೊಂದು ಬಾರಿ ಅಪ್, ಓನ್ಲಿ 30 ಡಿಗ್ರಿ. 10 9 8 7 6 5 4 3 2 1 0. ಈಗ ಬಾಡಿ ಎಲ್ ಸೇಪ್, ಬಾಡಿ ಎಲ್ ಸೇಪ್ ಅರ್ಧಾಲಾಸನ. ಮೇಲೆತ್ತಿ. 1 2 3 4 5 6 7 8 9 10. ಕಾಲು ಕೆಳಗೆ ಇಳಿಸಿ. ಮತ್ತೆ ಬಾಡಿ ಈಗ ಎಲ್ ಸೇಪ್ ತಗೊಂಡು ಪವನ ಮುಕ್ತಾಸನಕ್ಕೆ ಬನ್ನಿ. ಸ್ಲೋಲಿ ಎರಡು ಕಾಲ ಮೇಲೆ ಬೆಂಡ್ ಮಾಡಿ, ಕಾಲು ಬೆಂಡ್ ಮಾಡಿ, ಲಾಕ್ ಮಾಡಿ ಹಿಡ್ಕೊಳ್ಳಿ. ನೋಡಮ್ಮ ಈ ಕಡೆ ಈ ತರ ಹಿಡ್ಕೊಂಡು ಮೇಲೆ ಕೆಳಗೆ ಅಪ್ ಅಂಡ್ ಡೌನ್ ಈ ತರದಲ್ಲಿ. ಇಲ್ಲೇನು ನಾವು ಹೊಟ್ಟೆ ಭಾಗ ಕಂಟ್ರೋಲ್ ತರಬೇಕು. ಬೆನ್ನು ಸ್ಟ್ರಾಂಗ್ ಆಗ್ತದೆ, ಬ್ಯಾಕ್ ಬಾಲ್ ಸ್ಟ್ರಾಂಗ್ ಆಗ್ತದೆ. ಹಾಗೆ ಹಿಡ್ಕೊಂಡು ಎಡಕ್ಕೆ ಬಲಕ್ಕೆ ಮೇಲಕ್ಕೆ ಕೆಳಕ್ಕೆ ಟ್ವಿಸ್ಟಿಂಗ್ ಮಾಡಿ. ಹೊಟ್ಟೆಯನ್ನು ಒಳಗೆ ಕಳಿಸ್ಬೇಕಂತ ಏನು ತೊಂದರೆ ಆಗ್ತದೆ. ಬನ್ನಿ ಮೇಲೆ ಕೆಳಗೆ ಈ ಥರ ಮಾಡಿ ಸ್ಲೋಲಿ ಮಾಡಬೇಕು. ಪವನ ಗಾಳಿ, ಹೊಟ್ಟೆ ಗಾಳಿಯನ್ನು ಹೊರ ಕಳಿಸು. ರಿಲ್ಯಾಕ್ಸ್. ಮತ್ತೆ ಶವಾಸನ ಆರಾಮ್ಸೆ ಮಲ್ಕೊಳ್ಳಿ. ವಿಶ್ರಾಂತಿ. ನೆಕ್ಸ್ಟ್ ಮಕರಾಸನ ಮಲ್ಕೊಳ್ಳಿ. ಮತ್ತೆ ಮೇಲೆ ಮಲಗಿ. ಇಲ್ಲಿ ಕೂಡ ಅಷ್ಟು ವ್ಯಾಯಾಮ ಮಾಡೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಭುಜಂಗಾಸನ ಸರಿ ಇಡ್ತೀನಿ.
ಭುಜಂಗಾಸನದಲ್ಲಿ ಬಾಡಿಯನ್ನು ಅರ್ಧಕ್ಕೆ ಮೇಲೆತ್ತಿ ಅಪ್ ಡೌನ್ ಅಪ್ ಡೌನ್ ಅಪ್. ಉಸಿರು ಹೇಳ್ಕೊಳ್ತಾ ಮೇಲೆ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಇದು ನೇರವಾಗಿ ನಿಮ್ಮ ಪ್ಯಾಂಕ್ರಿಯಾಸ್ ಮತ್ತೆ ಜಠರಾಗ್ನಿಗೆ ಹೆಲ್ಪ್. ಮೇನ್ ಇದ್ರದ್ದು ಡಯಾಬಿಟಿಕ್, ಇನ್ಸುಲಿನ್ ಚೆನ್ನಾಗಿ ಆಗ್ತಾ ಒಂದು ರಕ್ತದ ಕಾಯಿಲೆಯನ್ನು ನಿಯಂತ್ರಿಸ್ತದೆ, ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ. ನೆಕ್ಸ್ಟ್ ಬ್ಯಾಕ್. ನೆಕ್ಸ್ಟ್ ಕಾಲು ಮತ್ತೆ ಕೈ. ಲಾಕ್ ಹಿಡ್ಕೊಳ್ಳಿ, ಎಡಕ್ಕೆ ಬಲಕ್ಕೆ ಈ ಥರ. ಹೊಟ್ಟೆ ಬೇಗ ಹೊಟ್ಟೆ ಕಂಟ್ರೋಲ್ ಆಗ್ಬೇಕಂದ್ರೆ ಹೊಟ್ಟೆ ಮೇಲೆ ಬಿಟ್ಟು ಈ ಥರ ಮಾಡಿ. ವೆರಿ ಗುಡ್.